ಕಲಬುರಗಿ ಜಿಲ್ಲೆಯಲ್ಲಿ ಬೆಳ್ಳಂಬೆಳಗ್ಗೆ ಡಬಲ್ ಮರ್ಡರ್ ಆಗಿದೆ ಅನ್ನೋದರ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದಂಪತಿಯನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕಮಲಾಪುರ ತಾಲೂಕಿನ ದಿನಸಿ ಕೆ ತಾಂಡಾದಲ್ಲಿ ಈ ಘಟನೆ ಆಗಿದೆ. ಮಾರುತಿ ದೇವಾಲ ಜಾಧವ್ ಹಾಗೂ ಶಾರದಾ ಬಾಯಿ ಕೊಲೆಯಾದ ದಂಪತಿ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಯಾವ ಕಾರಣಕ್ಕಾಗಿ ಈ ಕೊಲೆ ಆಗಿದೆ, ಪರಿಚಯಸ್ಥರಿಂದ ಏನಾದರೂ ಆಗಿದೆಯಾ ಅಥವಾ ದುಷ್ಕರ್ಮಿಗಳು ಹಣಕ್ಕಾಗಿ ಮಾಡಿದ್ದಾರಾ, ಆ ಬಗ್ಗೆ ಡೀಟೇಲ್ಸ್ ನಮ್ಗೆ ಇನ್ನಷ್ಟೇ ಸಿಗಬೇಕಾಗಿದೆ. ಒಟ್ಟಿನಲ್ಲಿ ಪ್ರಾಥಮಿಕ ಮಾಹಿತಿ ಪ್ರಕಾರ ದಂಪತಿಯ ಕೊಲೆ ಆಗಿದೆ ಅನ್ನೋದಷ್ಟೇ ಗೊತ್ತಾಗ್ತಾ ಇದೆ. ನಸುಕಿನ ಜಾವ ಹತ್ಯೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ದಿನಸಿ ಕೆ ತಾಂಡಾದಲ್ಲಿ ಈ ಘಟನೆ ಆಗಿದೆ. ಇನ್ನು ಮೃತ ಮಾರುತಿ ದೇವಾಲಾಗೆ 40 ವರ್ಷ ವಯಸ್ಸಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಶಾರದಾ ಬಾಯಿಗೆ 35 ವರ್ಷ ವಯಸ್ಸಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಗಂಡ ಹೆಂಡತಿಯನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ನಸುಕಿನ ಜಾವ ಮನೆಗೆ ದುಷ್ಕರ್ಮಿಗಳು ನುಗ್ಗಿ ಈ ರೀತಿಯಾದಂತಹ ಒಂದು ಘಟನೆಗೆ ಕಾರಣರಾಗಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ಯಾವ ಕಾರಣಕ್ಕಾಗಿ ಕೊಲೆ ನಡೆದಿದೆ ಅನ್ನೋದು ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಏನಾದ್ರೂ ಫ್ಯಾಮಿಲಿಗಳ ನಡುವೆ ಡಿಸ್ಪ್ಯೂಟಾ ಅಥವಾ ಹಣಕ್ಕಾಗಿ ಆಗಿರೋದಾ? ಮಮತಾ, ಡಬಲ್ ಮರ್ಡರ್ ಆದ ದಂಪತಿಯ ಮಗಳ ವಿಚಾರಕ್ಕೆ ಒಂದು ಕೊಲೆಯಾಗಿರುವಂತಹ ಶಂಕೆ ಇದೀಗ ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿರುವಂತದ್ದು. ಪ್ರಮುಖವಾಗಿ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ದಿನಸಿ ಕೆ ತಾಂಡಾ ಗ್ರಾಮದ ಇಬ್ಬರು ದಂಪತಿಗಳು, ಮಾರುತಿ ಮತ್ತೆ ಶಾರದಾ ಅನ್ನೋ ದಂಪತಿಗಳನ್ನ ನಸುಕಿನ ಜಾವ ದುಷ್ಕರ್ಮಿಗಳು ಚಾಕುವಿನಿಂದ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು. ದಿನಸಿ ಕೆ ತಾಂಡಾದ ತಮ್ಮ ಮನೆಯಲ್ಲಿ ಮಲಗಿರುವಂತಹ ಸಂದರ್ಭದಲ್ಲಿ ಮನೆಗೆ ನುಗ್ಗಿದಂತ 5-6 ಜನ ದುಷ್ಕರ್ಮಿಗಳು ಈ ರೀತಿಯಾದಂತಹ ಕೃತ್ಯ ಎಸಗಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಘಟನೆಯ ಹಿನ್ನೆಲೆ ನೋಡಿದ್ರೆ ಕಳೆದ 2-3 ದಿನಗಳ ಹಿಂದೆ ಆ ಕೊಲೆಯಾದಂತ ದಂಪತಿ ಏನಿದ್ದಾರೆ, ಮಾರುತಿ ಮತ್ತೆ ಶಾರದಾ ಅನ್ನೋ ದಂಪತಿಯ ಮಗಳನ್ನ ಒಬ್ಬ ಯುವಕರ ತಂಡ ಕೈ ಹಿಡಿದು ಎಳೆದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾರುತಿ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲಿಸಿರ್ತಾರೆ. ದೂರು ದಾಖಲಿಸಿಕೊಂಡಂತ ಪೊಲೀಸರು ಇಬ್ಬರು ಆರೋಪಿಗಳಲ್ಲಿ ಓರ್ವ ಆರೋಪಿಯನ್ನ ಬಂಧಿಸಿ ಈಗಾಗಲೇ ಜೈಲಿಗೆ ಕಳಿಸಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಅದಾದ ಬಳಿಕ ಮತ್ತೊಬ್ಬ ಆರೋಪಿ ಏನಿದ್ದಾನೆ ಅಂದ್ರೆ ಆತನ ಮಗಳ ಪ್ರಿಯಕರ ಬಂದು ಇವರನ್ನ ಅಂದ್ರೆ ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಒಂದು ಬೇಡ್ಕೊಂಡಿರ್ತಾನೆ. ಆದ್ರೂ ಕೂಡ ಅವರು ಮಾರುತಿ ಮತ್ತೆ ಶಾರದಾ ಅವರು ಕೇಸ್ ವಾಪಸ್ ತೆಗೆದುಕೊಳ್ಳೋದಿಲ್ಲ. ಕೇಸ್ ವಾಪಸ್ ತೆಗೆದುಕೊಂಡ್ರೆ ನಾನು ನಿಮ್ಮ ಮಗಳನ್ನ ಮದುವೆ ಆಗೋದಾಗಿ ಕೂಡ ಆತ ಹೇಳಿರ್ತಾನೆ. ಆದ್ರೆ ಯಾವಾಗ ಮಗಳ ಮೇಲೆ ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಕೈ ಹಿಡಿದು ಎಳೆದಿರ್ತಾರೆ ಅಂತ ಹೇಳಿ ದಂಪತಿಗಳು ಕೇಸ್ ವಾಪಸ್ ತೆಗೆದುಕೊಳ್ಳೋದಿಲ್ಲ. ಆ ನಿಟ್ಟಿನಲ್ಲಿ ಅದಾದ್ರೂ ಕೊಲೆ ಆಗಿರ್ಬಹುದಾ ಅನ್ನುವಂತ ಒಂದು ಅನುಮಾನ ಇದೀಗ ಪೊಲೀಸರಿಗೆ ಕಾಡ್ತಾ ಇರುವಂತದ್ದು. ಸದ್ಯ ಇದೀಗ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಎಕ್ಸಾಕ್ಟ್ ಕ್ರೈಮ್ ಸೀನ್ ಅನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಓರ್ವ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಆತನನ್ನು ಕೂಡ ಹೆಚ್ಚಿನ ವಿಚಾರಣೆಯನ್ನ ನಡೆಸುವುದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಇನ್ನು ಈ ದಂಪತಿಗಳ ಕೊಲೆಗೆ ನಿಖರವಾದಂತ ಕಾರಣ ಅಥವಾ ಮಗಳ ಪ್ರಿಯಕರನೇ ಕೊಲೆ ಮಾಡಿರೋದಾ ಅಥವಾ ಬೇರೆ ಯಾವ್ದಾದ್ರು ಕಾರಣಕ್ಕೆ ಕೊಲೆ ಆಗಿದೆನಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಮಮತಾ, ಥ್ಯಾಂಕ್ ಯು ಪ್ರಕಾಶ್.